ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ವಿಸ್ಮಯಕರವಾದ ಅದ್ಭುತವಾದ ಪವಾಡವನ್ನೇ ಸೃಷ್ಟಿಸುವ ನಮ್ಮ ಜಗತ್ತಿನ ಅದ್ಭುತವಾದ ಉಗ್ರ ನರಸಿಂಹ, ಕಂಬದ ನರಸಿಂಹ ಎನ್ನುವ ಈ ಒಂದು ಅದ್ಭುತವಾದ ದೇವಸ್ಥಾನವು ಎಲ್ಲಿದೆ ಅಂದರೆ ಚಿಕ್ಕಮಗಳೂರು ಡಿಸ್ಟಿಕ್ ಕಡೂರು ತಾಲೂಕು ಯಗಟಿ ಹೋಬಳಿಯಲ್ಲಿ ಇದೆ. ಇದು ಹರಿಸಮುದ್ರ ಗ್ರಾಮದ ಒಂದು ಪ್ರಾಂತ್ಯದಲ್ಲಿ ಇದೆ. ಇದು ಅದ್ಭುತವಾದ ಪವಾಡವನ್ನೇ ಸೃಷ್ಟಿಸಿದೆ. ಇದು ತಲೆತಲಾಂತರಗಳಿಂದ ಈ ಪ್ರಾಂತ್ಯದಲ್ಲಿ ಹಳೇ ಕಾಲದಲ್ಲಿ ಇಲ್ಲಿ ಕಂಚುಗಲ್ಲರು ವಾಸಿಸುತ್ತಿದ್ದರಂತೆ, ಜನಗಳು ಇದ್ದಾರಂತೆ. ಈಗ ಈ ಅದ್ಭುತವಾದ ದೇವಸ್ಥಾನವು ಇರುವುದಾದರೂ ಹರಿಸಮುದ್ರ ಗ್ರಾಮದಲ್ಲಿ ಇದೆ. ಇದು ವರ್ಷಕ್ಕೆ ಒಂದೇ ಬಾರಿ ಈ ದೇವಸ್ಥಾನದ ಒಳಗಡೆ ಹೋಗಬೇಕು. ಇಲ್ಲಿ ತಲೆತಲಾಂತರಗಳಿಂದ ನಾಗರಕಲ್ಲು ಒಂದು ಅದ್ಭುತವಾದ ಪವಾಡವನ್ನೇ ಸೃಷ್ಟಿಸುತ್ತದೆ ಈ ಜಾಗದಲ್ಲಿ ಗೆಳೆಯರೇ. ಈ ಜಾಗವು ಅದ್ಭುತವಾದ ನರಸಿಂಹನ ಅವತಾರವು ಹಾಗೂ ಕಂಬದ ನರಸಿಂಹನ ಅವತಾರವಾಗಿ ಇರುತ್ತದೆ ಫ್ರೆಂಡ್ಸ್ ಇಲ್ಲಿ ಈ ಗರ್ಭಗುಡಿಯಲ್ಲಿ ನರಸಿಂಹನು ಉಗ್ರವನಾಗಿ ಇರುತ್ತಾನೆ. ಇದರ ಹಿಂದಗಡೆ ಒಂದು ಅದ್ಭುತವಾದ ಒಂದು ಹಳೇ ಕಾಲದೆಲ್ಲ ಹೇಳುತ್ತಾರೆ, ಅದು ಅಗೆವು ಅಂತ ಹೇಳುತ್ತಾರೆ. ಪವಾಡವನ್ನೇ ಸೃಷ್ಟಿಸುವ ಒಂದು ಅಗೆವು ಇದೆ ಫ್ರೆಂಡ್ಸ್. ಈ ಅಗೆವಿನಿಂದ ಚಕಿತವೇ ಅದ್ಭುತವಾಗಿರುತ್ತದೆ ಫ್ರೆಂಡ್ಸ್. ಇಲ್ಲಿ ಯಾವುದೇ ಕಾಯಿಲೆ, ಯಾವುದೇ ತೊಂದರೆಗಳು ಇದ್ದರೆ ಈ ತಂದೆ ಉಗ್ರ ನರಸಿಂಹನನ್ನು ಬೇಡಿಕೊಳ್ಳಿ. ನೋಡಿ, ಇವರೇ ಪೂಜಾರಪ್ಪ. ಇವರ ಮುಖ ನೋಡಿದರೆ ಸಾಕು ಉಗ್ರ ನರಸಿಂಹನೇ ಕಂಡಂತೆ ಕಾಣುತ್ತದೆ ಫ್ರೆಂಡ್ಸ್ ಈ ಒಂದು ಅದ್ಭುತವಾದ ದಿನದಂದು, ಗೌರಿ ಹಬ್ಬದ ಒಂದು ದಿನದಂದು ಈ ಗರ್ಭಗುಡಿಗೆ ತಲೆತಲಾಂತರಗಳಿಂದ ನಡೆಸಿಕೊಂಡ ಮನೆತನದವರು ಈ ಜಾಗಕ್ಕೆ ಬಂದು ನಾಗರ ಪ್ರತಿಮೆಗೆ ಹಾಲೆರೆಯುತ್ತಾರೆ ಫ್ರೆಂಡ್ಸ್. ಇಲ್ಲಿ ಉಗ್ರ ನರಸಿಂಹ, ಕಂಬದ ನರಸಿಂಹ ಹಾಗೂ ನಾಗದೇವತೆಗೆ ಇಲ್ಲಿ ಪ್ರಸಾದ ರೂಪವಾಗಿ ಕಿಚಡಿಯನ್ನು ಮಾಡುತ್ತಾರೆ ಫ್ರೆಂಡ್ಸ್. ಈ ಕಿಚಡಿಯು ಅದ್ಭುತವಾದ, ಯಾರು ಹೇಗೆ ಮಾಡಿದರೂ ಆ ಊಟ ನಳಪಾಕದ ರೀತಿ ಇರುತ್ತದೆ ಫ್ರೆಂಡ್ಸ್. ಈ ಉಗ್ರ ನರಸಿಂಹ ಸ್ವಾಮಿಗೆ ನರಸಿಂಹ ಸ್ವಾಮಿಯ ಆಜ್ಞೆ ಮೀರುವುದಿಲ್ಲ. ಯಾವುದೇ ಒಂದು ಕೆಲಸ ಮಾಡಬೇಕು, ಯಾರಿಗಾದರೂ ಒಳ್ಳೆಯದು ಮಾಡಬೇಕು ಅಂದರೆ ನರಸಿಂಹ ಸ್ವಾಮಿಯ ಆಜ್ಞೆಯನ್ನು ಆ ಕಿರಳಮ್ಮ ಕೇಳುತ್ತದೆ. ಈ ಉಗ್ರ ನರಸಿಂಹ ಪಕ್ಕದಲ್ಲಿ ಭೂತಪ್ಪ ಹಾಗೂ ಕೆಂಚರಾಯ ಹಾಗೂ ಕೊಡಿಗೆ ಭೂತಪ್ಪ ಅಂತ ಇದೆ. 3 ದೇವರುಗಳಿವೆ. ಈ ದೇವರುಗಳಿಗೆ ಹರಕೆ ಕಟ್ಟಿಕೊಂಡು ಕಾರ ಎಡೆ ಮಾಡುತ್ತಾರೆ ಫ್ರೆಂಡ್ಸ್. ನಮಗೆ ಯಾವುದಾದರೂ ಒಂದು ತೊಂದರೆ ಹಾಗೂ ಕಾಯಿಲೆ ಅದು ಯಾವುದಾದರೂ ಆಗಿದ್ದರೆ ನರಸಿಂಹಸ್ವಾಮಿಗೆ ಹರಕೆ ಕಟ್ಟಿಕೊಂಡು 101 ಎಡೆ ಹಾಕಿಸಿ ತಳಿಗೆ ಮಾಡಿಸುತ್ತೀನಿ ಅಂತ ಹೇಳಿದರೆ ಸಾಕು, ಆ ದೇವರು ವರ ಕೊಡೋದರಲ್ಲಿ ಎತ್ತಿದ ಕೈ ಫ್ರೆಂಡ್ಸ್. ನಮ್ಮ ಹರಿಸಮುದ್ರ ಗ್ರಾಮದ ಪವಾಡವುಳ್ಳ ದೇವಿಯನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಮದ್ದಗಿರಿಯಿಂದ ಬರುವ ಕಿರಳಮ್ಮನ ಗಡ್ಡ ಬ್ಯಾವುತ್ತವೆ ಬಿಸಿಲಿಗೆ. ಬೇಡಿ ಬಂದ ಭಕ್ತರಿಗೆ ಈ ಕಿರಳಮ್ಮ ಎಲ್ಲರಿಗೂ ಒಳ್ಳೆಯದು ಮಾಡುತ್ತದೆ. ಈ ತಾಯಿ ಹತ್ರ ಬಂದರೆ ದೆವ್ವ, ಬೀಡೆ, ಪಿಚಾಚಿ ಯಾವುದೇ ಇದ್ದರೂ ಒಡೆದೊಡಿಸುವ ತಾಯಿ ಕಿರಳಾಂಬಿಕಾ, ಅಂತರಗಟ್ಟೆಮ್ಮ, ಬೆಂಕಿ ಮಹಾಕಾಳಿ ಇರುವಂಥ ಅದ್ಭುತವಾದ ಶಕ್ತಿಯುಳ್ಳ ದೇವಿ ಕಿರಳಾಂಬಿಕಾ ಅಂತ ಫ್ರೆಂಡ್ಸ್. ಯಾವಾಗಲೂ ಇದರ ಪಕ್ಕದಲ್ಲೇ ಇರುವ ನೋಡಿ, ಈ ದೇವರು ಕರಿರಾಯ ಎಂದು. ಈ ಕರಿರಾಯವು ನಮ್ಮ ಊರಿಗೆ ಬಂದು ನೆಲೆಸಿದೆ. ಇದು ಅದ್ಭುತವಾದ ಪವಾಡವನ್ನು ಸೃಷ್ಟಿಸುವ ತಂದೆ ಕರಿರಾಯ. ಕರಿರಾಯವು ವರ್ಷಕ್ಕೆ 1 ಬಾರಿ ಇದು ಕೆಂಡ ಆಗುತ್ತೆ. ಇದು ಅದ್ಭುತವಾದ ಕೆಂಡ ಆಗುತ್ತೆ. ಈ ಕೆಂಡದ ದಿನದಂದು ಒಂದು ಅದ್ಭುತವಾದ ಕತ್ತಿ ಇದೆ. ಆ ಕತ್ತಿ ಮೇಲೆ ಕುಣಿಯುತ್ತದೆ. ಅಂದರೆ ಅದು ವಿಸ್ಮಯಕರವಾಗಿರುತ್ತದೆ ಈ ಕರಿರಾಯ. ಇದಕ್ಕೆ ಇನ್ನೊಂದು ಹೆಸರಿದೆ. ಅದು ಯಾವುದು ಅಂದರೆ ಬೇತಾಳ ಮಹಿಮೆ. ಇದು ರಾತ್ರಿಯ ಹೊತ್ತು ಮಶಾಣದಲ್ಲಿ ಹೋಗಿ ಅದ್ಭುತವಾದ ಪವಾಡವನ್ನು ಸೃಷ್ಟಿಸಿ ನಮ್ಮ ಜನಗಳಿಗೆ ಬೆಳಗ್ಗೆ ಬಂದು ಹೇಳುತ್ತದೆ ಫ್ರೆಂಡ್ಸ್. ಈ ಅದ್ಭುತವಾದ ಕರಿರಾಯನು
ನಮ್ಮ ದೇವರು ನಮ್ಮ ಊರಿಗೆ ವರ ರೂಪದಲ್ಲಿ ಬಂದು ನೆಲೆಸಿದೆ ಫ್ರೆಂಡ್ಸ್. ಇದರ ಅವತಾರ ನಾವು ಹೇಳಕ್ಕೆ ತೀರದು ಅಷ್ಟು ಅದ್ಭುತವಾಗಿರುತ್ತದೆ ಫ್ರೆಂಡ್ಸ್. ಈ ಉಗ್ರ ನರಸಿಂಹ ಸ್ವಾಮಿಗೆ ಸ್ವೀಟ್ ಕಿಚಡಿ ಮಾಡ್ತಾರೆ, ಅದ್ಭುತವಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಈ ಸ್ವೀಟ್ ಕಿಚಡಿಯನ್ನು ಹೇಗೆ ಮಾಡ್ತಾರೆ ನಾವು ನೋಡೋಣ ಬನ್ನಿ. ಹೇಗಿರುತ್ತೆ ನೋಡೋಣ ಬನ್ನಿ. ಉಗ್ರ ನರಸಿಂಹ ಸ್ವಾಮಿಗೆ ರಾತ್ರಿ ಹೊತ್ತು ಎಡೆ ಆಗುತ್ತೆ ಫ್ರೆಂಡ್. ಇಲ್ಲಿ ಬೆಳಗ್ಗೆ ಹೊತ್ತು ಯಾವುದೇ ಕಾರಣಕ್ಕೂ ಎಡೆ ಮಾಡಲ್ಲ. ಇಲ್ಲಿ ಗೌರಿ ಹಬ್ಬದ ದಿನದಂದು ಇಲ್ಲಿ ನಾಗರ ತೆನೆ ಎರೆದು ಎಡೆ ಮಾಡುತ್ತಾರೆ ಫ್ರೆಂಡ್ಸ್. ಸ್ವೀಟ್ ಕಿಚಡಿ ಯಾವ ರೀತಿ ಮಾಡ್ತಾರೆ, ಹೇಗಿರುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್. ನಿಂತ ಈ ಕಡೆ ವಿಡಿಯೋ ಮಾಡಿ ಎದ್ದಾಗ್ತದೆ ಸ್ಟೇಟಸ್ ಆ ಕಡೆ ನರಸಿಂಹ ಸ್ವಾಮಿ ಹಾಗೂ ನಾಗರ ದೇವತೆಗೆ ಇಲ್ಲಿ ನೈವೇದ್ಯ ರೂಪದಲ್ಲಿ ಮಾಡುತ್ತಾರೆ. ಇದೇ ನೋಡಿ ನರಸಿಂಹ ಸ್ವಾಮಿ ಹಾಗೂ ನಾಗದೇವರು. ಜೈ ನರಸಿಂಹ ಸ್ವಾಮಿ, ಜೈ ಕಂಬದ ನರಸಿಂಹ. ನೆಕ್ಸ್ಟ್ ವಿಡಿಯೋ ವಾಚ್.